ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮೂಲಕ 30/60 ಡೈಮೆನ್ಷನ್ ಸೌತ್ ಫೇಸ್‌ದು 5 ಫ್ಲೋರ್ಸು ಕನ್ಸ್ಟ್ರಕ್ಷನ್ ಆಗ್ತಿರೋ ಮನೆ ತೋರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಆಟೋಕ್ಯಾಡ್ ಪ್ಲಾನ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಯಾರೆಲ್ಲ ಈ ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇದೆಯೋ ಅವ್ರಿಗೆಲ್ಲ ಯೂಸ್‌ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇದು ಸೇಲ್ಸ್ ಪರ್ಪಸ್‌ಗೋಸ್ಕರ ಕಟ್ತಾ ಇರೋದು. ಸೊ, ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಬಿಟ್ಟು 4 ಫ್ಲೋರ್ಸ್ ಸೇಮ್ ಅಂದರೆ ಏನು ಒಂದು ಪ್ಲಾನ್ ಸೇಮ್ ಇದೆಯೋ ಫಸ್ಟ್ ಫ್ಲೋರ್‌ದು, ಸೇಮ್ 3 ಫ್ಲೋರ್ಸ್ ಕೂಡ ಸೇಮ್ ಟು ಸೇಮ್ ಇದೆ. ಸೊ, ಆ 4 ಫ್ಲೋರ್ಸ್‌ಗೂ 4 ಕಾರ್ ಪಾರ್ಕಿಂಗ್ ಬಿಟ್ಕೊಂಡು ಲಿಫ್ಟು ಬಿಟ್ಟಿರೋದಷ್ಟೇ ಗ್ರೌಂಡ್ ಫ್ಲೋರಲ್ಲಿ. ಸೊ, ಸೆಟ್ ಬ್ಯಾಕ್ಸ್ ಅಂದರೆ ಆ ಕಡೆ ಈ ಕಡೆ 1.5 ಅಡಿ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ಟೇರ್‌ಕೇಸ್ ಬಂದ್ಬಿಟ್ಟು 3 ಫೀಟ್ 6 ಇಂಚ್ ವಿಡ್ತು. ನಿಮಗೆ ಮೇನ್ ಡೋರ್ ಎಂಟ್ರಿಗೆ ಈ ಕಡೆ ಸ್ಟೇರ್‌ಕೇಸಿಂದನಾದ್ರೂ ಹೋಗ್ಬೋದು, ಇಲ್ಲ ಲಿಫ್ಟಿಂದನಾದ್ರೂ ಹೋಗ್ಬೋದು. ಇವಾಗ ನೀವು ಸ್ಟೇರ್‌ಕೇಸಿಂದ ಬಂದರೆ ಈ ಸೈಡಿಂದ ಎಂಟ್ರಿ, ಇಲ್ಲ ಲಿಫ್ಟಿಂದ ಬಂದರೆ ಡೈರೆಕ್ಟ್ ಇಲ್ಲಿ ಎಂಟ್ರಿ ಆಗುತ್ತೆ. ಸೊ, ನೀವು ಎಂಟ್ರಿ ಆದಮೇಲೆ ಮೇನ್ ಡೋರಿಂದ ನಿಮಗೆ ಡೈರೆಕ್ಟ್ ಲಿವಿಂಗ್ ರೂಮ್ ಕಾಣಿಸುತ್ತೆ. ಲಿವಿಂಗ್ ರೂಮ್ ನೋಡಿ ಎಷ್ಟು ದೊಡ್ಡಕ್ಕೆ ಬಂದಿದೆ, ಯಾಕೆಂದರೆ ಇದು 30/60 ಫೀಟ್ ಡೈಮೆನ್ಷನ್ ಅಲ್ವಾ. 3 BHK ರೂಮ್ ಮಾಡಿಸಿ ಕೂಡ ಇಷ್ಟು ದೊಡ್ಡ ಹಾಲ್ ಸಿಗ್ತಾ ಇದೆ. ಬಿಕಾಸ್ ಆಫ್ ಡೈಮೆನ್ಷನ್ ಇಸ್ 30/60. ನಿಮಗೆ ಈ ಲೆಫ್ಟ್ ಕಾರ್ನರಲ್ಲಿ ಬಂದು ಸೋಫಾ ಸೆಟ್ ಬರುತ್ತೆ, ರೈಟ್ ಕಾರ್ನರ್ ಟಿವಿ ಯೂನಿಟ್ ಬರುತ್ತೆ. ಇದು ಲಿವಿಂಗ್ ಕಮ್ ಡೈನಿಂಗ್ ಆಗುತ್ತೆ. ಈ ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ, ಇದು ಡೈನಿಂಗ್ ಬರುತ್ತೆ. ಈ ಡೈನಿಂಗ್ ಬಂದು 11 ಫೀಟ್ಗೆ 11 ಫೀಟ್ ಇದೆ. ಲಿವಿಂಗಿಂದ ಎಂಟರ್ ಆದರೆ ಕಿಚನ್ ಬಂದ್ಬಿಟ್ಟು ಸೌತ್ ಈಸ್ಟ್ಗೆ ಇದೆ. ಕಿಚನ್ ಬಂದ್ಬಿಟ್ಟು ಸೌತ್ ಈಸ್ಟ್ಗಿದೆ. ಪಕ್ಕ ವಾಸ್ತು ಪ್ರಕಾರ ಕಟ್ಟಿರೋದ್ರಿಂದ ಸೌತ್ ಈಸ್ಟ್ಗೆನೆ ಕಿಚನ್ ಬರಬೇಕು. ಸೊ, ಸೌತ್ ಈಸ್ಟ್ಗೆ ಕಿಚನ್ ಬಂದಿದೆ. ಇಲ್ಲಿ ನಿಮಗೆ ಸಿಂಕ್ ಬರುತ್ತೆ. ಇಲ್ಲಿ ನಿಮಗೆ ಗ್ಯಾಸ್ ಸ್ಟವ್ ಬರುತ್ತೆ. ಸೊ, ಇಲ್ಲಿ ನಿಮಗೆ ಬಾಲ್ಕನಿ ಕಮ್ ಯುಟಿಲಿಟಿ ಥರ ಇನ್ನೂ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು 13 ಫೀಟ್ಗೆ 4.25 ಅಡಿ ಇದೆ. ಸೊ, ನೀವು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ಕಿಚನಲ್ಲಿ ವರ್ಕ್ ಆದಮೇಲೆ, ಇಲ್ಲಾಂದರೆ ಯುಟಿಲಿಟಿ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು. ಸೊ, ಆ್ಯಕ್ಚುಲಿ ಇದು ಫೈನಲ್ ಪ್ಲಾನ್ ಕೂಡ ಆದಮೇಲೆ ನಿಮಗೆ ತೋರಿಸ್ತೀನಿ. ಮೀನ್ಸ್ ಕನ್ಸ್ಟ್ರಕ್ಷನ್ ಫುಲ್ ಕಂಪ್ಲೀಟ್ ಆದಮೇಲೆ. ಆ್ಯಕ್ಚುಲಿ ಲೈಟಿಂಗು ಮತ್ತು ಪೇಂಟಿಂಗ್ಸ್ ಬ್ಯಾಲೆನ್ಸ್ ಇದೆ. ಅದೆಲ್ಲ ಆದಮೇಲೆ ಫೈನಲ್ ಫಿನಿಶಿಂಗ್ ವರ್ಕ್ ಆದಮೇಲೆ ನಾನು ಬೇಕಂದರೆ ಇನ್ನೊಂದ್ಸರಿ ತೋರಿಸ್ತೀನಿ. ಸೊ, ಇದು ಮಾಸ್ಟರ್ ಬೆಡ್ರೂಮು. ಈ ಡೈಮೆನ್ಷನ್ ಬಂದು 12 ಫೀಟ್ ಬೈ 14 ಫೀಟ್. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಅಟ್ಯಾಚ್ಡ್ ಟಾಯ್ಲೆಟ್ ಬಂದ್ಬಿಟ್ಟು ಅದು ಡೈಮೆನ್ಷನ್ ಬಂದು 6 ಅಡಿಗೆ 4.25 ಅಡಿ ಇದೆ. ಆ್ಯಕ್ಚುಲಿ ಕಾಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಈ ಸೆಂಟರಲ್ಲಿ. ಸೊ, ನಿಮಗೆ ಆ ಕಡೆ ಈ ಕಡೆ ವಿಂಡೋ ಇದೆ. ಇದು ವಿತ್ ಅಟ್ಯಾಚ್ಡ್ ಬಾಲ್ಕನಿ. ಸೊ, ಕಂಟಿನ್ಯೂಷನ್ ಸೇಮ್ 12 ಫೀಟ್ಗೆ 3 ಫೀಟ್ 6 ಇಂಚಸ್ ಇದೆ. ನಿಮಗೆ ಆರಾಮಾಗಿ ಇಲ್ಲಿ ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಔಟ್ ಸೈಡ್ ಈ ಥರ ವ್ಯೂ ಕೂಡ ಇದೆ. ಸೊ, ನಿಮಗೆ ಮಾಸ್ಟರ್ ಬೆಡ್ ಬಂದು ಅಟ್ಯಾಚ್ಡ್ ಟಾಯ್ಲೆಟ್, ಅಟ್ಯಾಚ್ಡ್ ಬಾಲ್ಕನಿ ಇದೆ, ಮತ್ತು ತುಂಬ ಸ್ಪೇಷಿಯಸ್ ಕೂಡ ಇದೆ. ಪೂಜಾ ರೂಮ್ ಬಂದ್ಬಿಟ್ಟು 4 ಅಡಿ 2 ಇಂಚಿಗೆ 4 ಅಡಿ 4 ಇಂಚ್ ಕೊಟ್ಟಿದ್ದಾರೆ. ಸೊ, ತುಂಬ ವೈಡ್ ಆಗಿದೆ. ನೆಕ್ಸ್ಟ್ ಇದು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟ್ ಬಂದ್ಬಿಟ್ಟು 4.25 ಅಡಿಗೆ 9 ಅಡಿ ಇದೆ. ನೆಕ್ಸ್ಟು
ಅನದರ್ ಬೆಡ್ರೂಮ್ 10.5 ಅಡಿಗೆ 14 ಅಡಿ ಇದೆ. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಟಾಯ್ಲೆಟ್, ಒಂದು ಕಾಮನ್ ಟಾಯ್ಲೆಟ್, ಒಂದು 3 ಬೆಡ್ರೂಮ್ಸ್, ಒಂದು ಪೂಜಾ, ಲಿವಿಂಗ್, ಡೈನಿಂಗ್ ಅಂಡ್ ಒಂದು ಬಾಲ್ಕನಿ ಅಂಡ್ ಒಂದು ಯುಟಿಲಿಟಿ. ಸೊ ಈ ಪ್ಲಾನ್ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಆಟೋ ಕ್ಯಾಡ್ ಪ್ಲಾನ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅನದರ್ ಬೆಡ್ರೂಮ್ ಬಂದು 10 ಅಡಿಗೆ 12 ಅಡಿ. ಸೊ ಎಲ್ಲ ಸ್ಪೇಸಿಯಸ್ ಆಗಿದೆ. ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಸೊ ನಿಮಗೆ ಫುಲ್ ಇಂಟೀರಿಯರ್ ವರ್ಕ್ಸ್ ಕೂಡ ಆದಮೇಲೂ ನಾನು ತೋರಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.